ರೋಡ್ಗೆ ಹಿಂಗೆ ರೆಡಿ ಮಾಡಿಸ್ಕೊಂಡು ಟ್ರಿಪ್ ಹೋಗೋಣ ಅಂತ ಭಾಳ ಖುಷಿಯಾಗಿದ್ದೆ. ಬಟ್ ಟ್ಯಾಂಕ್ ಕೊಟ್ಟಿದ್ದು ಒಂದು ವಾರ ಆದ್ರೂ ಟಿಂಕರಿಂಗ್ ಮಾಡಿದ್ದಾರೆ. ಪೇಂಟ್ರದ್ದೇನೋ ಅಪ್ಡೇಟ್ ಇಲ್ಲ. ಮೈಸೂರಲ್ಲಿ ಹುಟ್ಟು ಚಾಕ್ಲೇಟ್ ಮರೆಯ ಜನ ಎಲ್ಲ. ಚಾಕ್ಲೇಟ್ ಅನ್ನೋದು ಚಾಕ್ಲೇಟ್ ನನ್ನ ಮಕ್ಕಳು. ಈಗ ಲೂನನ್ನು ಸಂಪೂರ್ಣವಾಗಿ ರೆಡಿ ಮಾಡಬೇಕು. ಸಂಪೂರ್ಣ ಅಂದರೆ ಪೈಂಟ್ ಏನು ಮಾಡಿಸೋಕ್ಕೂ ಅಲ್ಲ, ಯಾಕೆಂದರೆ ಪೈಂಟ್ ಒರಿಜಿನಾಲಿಟಿ ಇದೆ. ಅದನ್ನು ಕ್ಲೀನಾಗಿ ಪಾಲಿಷ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಕ್ರೋಮಿಯಮ್ ಮಾಡಿಸ್ಬೇಕು. ಕ್ರೋಮಿಯಮ್ಮು ಹಿಂದ್ಗಡೆ ಮುಂದ್ಗಡೆ ಏನೇನು ಕ್ರೋಮಿಯಮ್ ಐಟಮ್ ಇದೆ ಅದನ್ನೆಲ್ಲ ಬಿಚ್ಚಿ ಕ್ರೋಮಿಯಮ್ ಮಾಡಬೇಕು. ಗಾಡಿ ಮತ್ತೆ ಸ್ಟಾರ್ಟ್ ಆಗ್ತಾಯಿಲ್ಲ, ಕಾರ್ಬೋರೇಟರ್ ಕಟ್ಕೊಂಡಿದೆ ಅಂತ ಅನಿಸುತ್ತೆ. ಕುಮಾರನ ಕೈಲಿ ತಗೊಂಡೋಗಿ ಕ್ಲೀನ್ ಮಾಡಿಸ್ಬೇಕು. ಇಲ್ಲ ಇಲ್ಲಿಗೆ ಬಂದರೆ ಕ್ಲೀನ್ ಮಾಡಿಕೊಡ್ತಾರೆ. ಬರಿಲ್ಲ ಅಂದ್ರೂ ಕ್ಲೀನಾಗಿ ಸೈಕಲ್ ಥರ ತೊಳ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಅದು ಬಿಟ್ಟರೆ ನೆಕ್ಸ್ಟು 2 ಗಾಡಿ ಇಲ್ಲಿ ನಿಂತಿದ್ದಾವೆ ನೋಡಿ. 2 ಗಾಡಿ ಪ್ರಾಬ್ಲಮ್ ಇರೋದ್ರಿಂದ ಫ್ರಂಟ್ ನಿಲ್ಸ್ಕೊಂಡಿದ್ದೀನಿ. ಅದು ಟ್ಯಾಂಕ್ ಇಲ್ಲ, ಕವರ್ ಹಾಕಿದ್ದೀನಿ ಕ್ರೋಮಿಯಮ್ ಏನು ಹಾಳಾಗಬಾರ್ದು ಅಂತ. ಇದು ಇನ್ನೊಂದು ಕಾರ್ಬೋರೇಟರ್ ಸಮಸ್ಯೆ ತುಂಬ ಇದೆ ಗುರು. ಪೆಟ್ರೋಲ್ ಟ್ಯಾಂಕಲ್ಲೂ ತುಂಬ ಕಟ್ಕೊಂಡಿದೆ, ಒಳಗಡೆ ಕ್ಲೀನ್ ಆಗಿಲ್ಲ ಇನ್ನೂ. ಮತ್ತು ಇನ್ನೊಂದು ಸತಿ ಕ್ಲೀನ್ ಮಾಡಬೇಕು. ಸಖತ್ ತಲೆನೋವು ಕೆಲಸ ಇದು ಲೂನಾದು. ಅದು ಬಿಟ್ಟರೆ ನಮ್ಮ RX ಇಲ್ಲಿ ನಿಂತಿದೆ ನನ್ನ ಕಾರ್ ಪಕ್ಕ. ಅದರದ್ದು ತೊಳಸ್ಬಿಟ್ಟು ಒಂಚೂರು ಕವರ್ ಹಾಕಿ ನಿಲ್ಲಿಸ್ಬೇಕು. ನೆಕ್ಸ್ಟ್ ಟ್ರಿಪ್ಪು ಇದರಲ್ಲಿ ಮಾಡ್ತಾಯಿಲ್ಲ. ಈ 3 ಗಾಡೀಲಿ ಯಾವುದ್ರಲ್ಲಾರು ಮಾಡ್ತೀನಿ. ಲೂನಾ, ಬುಲೆಟು ಅಥವಾ ರೋಡ್ ಕಿಂಗಲ್ಲಿ. ಬುಲೆಟು ನಮ್ಮ ಬುಲ್ಲಿ ಇಲ್ಲಿ ನಿಂತಿದ್ದಾಳೆ, ಇಲ್ಲಿದೆ. ಬುಲೆಟಲ್ಲಿ ಏನು ಸಮಸ್ಯೆ ಇಲ್ಲ ಗುರು. ಬುಲೆಟ್ನು ಕೂಡ ತುಂಬ ಲೇಟಾಗಿ ರೆಡಿ ಮಾಡಿಸ್ಕೊತೀನಿ. ರೀಸನ್ ಬಂದ್ಬಿಟ್ಟು ಬೇರೆ ಬೈಕೆಲ್ಲ ರೆಡಿ ಆಗಬೇಕು. ಇನ್ನೊಂದು ಲ್ಯಾಂಬ್ರೆಟಾ ಬೇರೆ ಇದೆ, ಅದು ರೆಡಿ ಆಗಬೇಕು. ಅದು ಕುಮಾರಣ್ಣ ಶಾಪಲ್ಲ ಇದೆ, ಈಗ ಹೋಗಿ ತೋರಿಸ್ತೀನಿ ಅದನ್ನು ಕೂಡ. ಸೊ ಇದು ಏನಿಲ್ಲ, ಕೀ ಹಾಕಿ ಸ್ಟಾರ್ಟ್ ಮಾಡಿಬಿಟ್ರೆ ಪಟ್ಟಂತ ಆಗೋಗುತ್ತೆ. ಇದರಲ್ಲಿ ಕಂಪ್ಲೇಂಟ್ಸೇ ಇಲ್ಲ. ನಾನು ಸದ್ಯಕ್ಕೆ ನಮ್ಮ ಅಪ್ಪನ ಗಾಡೀಲಿ ಈಗ ಟೌನಿಗೆ ಹೋಗಿ ಕುಮಾರಣ್ಣ ಕರ್ಕೊಬರ್ಬೇಕು. ಬನ್ನಿ ವಾನ. ಇದು ಹೆಚ್ಚು ಕಮ್ಮಿ ನಮ್ಮ ಅಪ್ಪಾಜಿ 2008 ತೊಗೊಂಡಿದ್ದು ಗಾಡಿ. ಇದು 2008 ಅಂದರೆ ಆಲ್ರೆಡಿ 10-20 ವರ್ಷ ಆಯ್ತಾ ಬಂತು ಅನಿಸುತ್ತೆ. ಇನ್ನೂ ಫೈನ್ ಕಂಡೀಷನಲ್ಲಿದೆ ಗುರು. ನಮ್ಮ ಅಪ್ಪಂತ ಇದ್ದಾಗ ಚೆನ್ನಾಗೇ ಇತ್ತು. ನಾನು ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದೀನಿ ಗಾಡಿನ. ನೀವು ತಿಂಡಿ ತಿನ್ಬೇಕು ಅಂತ ಬೇಗ ಗಾಡಿ ಲೂನಾ ತರಲ್ಲ, ಹಂಗೆ ಬಂದೆ. ಆಮೇಲೆ ಲೂನಾ ಸ್ಟಾರ್ಟ್ ಆಯ್ತಾ ಇಲ್ಲ. ಏನು ಮಾಡೋದು ಈಗ ಮತ್ತೆ? ಏನಿಲ್ಲ, ಇನ್ನೊಂದ್ಸಲ ಬಿಚ್ಚಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಕಾರ್ಬೋರೇಟರ್ ಬಿಚ್ಕೊಬರಲ್ಲ? ಕಾರ್ಬೋರೇಟರ್ ಬಿಚ್ಕೊಬರ್ಬೋದಾ? ಬರೀ ಕಾರ್ಬೋರೇಟರ್ ಬಿಚ್ಕೊಂಡ್ಬರ್ಬೋದು ಬಂದರೆ. ಹಾಂ, ಅಷ್ಟೇನು ಸಮಸ್ಯೆ ಏನಿಲ್ಲ ಕಾರ್ಬೋರೇಟರ್ದೇನ? ಟ್ಯಾಂಕ್ ಎಲ್ಲ ಕರೆಕ್ಟ್ ಆಯ್ತಲ್ವಾ? ಟ್ಯಾಂಕ್ ತಲೆ ಕೆಡಿಸ್ಕೊಬಿಡಿದೆ. ಏನಾದರೂ ಕ್ಲೀನ್ ಮಾಡಿ ಪೆಟ್ರೋಲ್ ಹೋಗಂಗೆ ಮಾಡ್ತೀನಿ ನಾನು. ಅದಕ್ಕೆ ಏನು ಮಾಡ್ಬೇಕು ಅಂದರೆ ಒಂದು ಫಿಲ್ಟರ್ ಹಾಕ್ಬೇಕು. ಕೆಳಗಡೆ ಇರೋ ಒಂದು ಫಿಲ್ಟರ್ ಹಾಕಿದ್ರೆ ಆ ಡಾಂಬರ್ ಗಿಂಬರ್ ಇದ್ರೆ ಆ ಫಿಲ್ಟರ್ ನಿಂತ್ಕೊತದೆ. ಹಾಕೊಂಬಿಡಿ ಹಂಗಾರೆ. ಈಗ ಹೋಗಿ ತಿಂಡಿ ಮಾಡ್ಕೊಂಡು ನಾನು ಬಿಚ್ಕೊಬರಲ್ಲ? ಗೊತ್ತಾ ನಿನಗೆ? ನೀನೆಲ್ಲಿ ಎಲ್ಲ ಹಾಳು ಮಾಡ್ಬಿಡ್ತೀನಿ, ನಾನೇ ಬರ್ಬೋದು. ಸರಿ ಹಂಗಾರೆ ಬನ್ನಿ, ತಿಂಡಿ ಮಾಡ್ಕೊಂಡು ಹೋದ್ರಾಯ್ತು. ಫಸ್ಟ್ ತಿಂಡಿ ಮಾಡುವ ಬನ್ನಿ. ಒಳಗಡೆ ಇದೆ ಲ್ಯಾಂಬ್ರೆಟಾ, ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಕಂಡೀಷನಲ್ಲಿದೆ, ಪೈಂಟ್ ಯಾವುದಾಗಿದೆ. ಇನ್ನೂ ಸ್ವಲ್ಪ ಐಟಮ್ಗಳು ಪೈಂಟ್ರ್ ಕೊಟ್ಟಿಲ್ಲ. ಅದೇನಿದೆ ಅದು ಒಳಗಡೆ ಅದನ್ನ ಪೈಂಟಿಂಗ್ ಎಲ್ಲ ತೋರಿಸಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಲ್ಯಾಂಬ್ರೆಟಾದು ಅದೆಲ್ಲ ಲೇಟು, ಇನ್ನು ಸ್ವಲ್ಪ ದಿನ ಅದೆಲ್ಲ ಪೈಂಟಿಂಗ್ ಎಲ್ಲ ಕೊಟ್ಟೋದು ಏನೇನೋ ಇದೆ ಕೆಲಸ. ಬನ್ನಿ ಕುಮಾರಣ್ಣ, ನಾವು ತಿಂಡಿ ತಿನ್ಕೊಂಬಂದಿದ್ದೀವಿ. ಸೊ ಈಗ ಕಾರ್ಬೋರೇಟರ್ ಬಿಚ್ಕೊಂಡೋಗಿ ಕ್ಲೀನ್ ಮಾಡ್ಕೊಬಂದು ಹಾಕಬೇಕು. ಸದ್ಯಕ್ಕೆ ಗಾಡಿನ ಅಲ್ಲಿಗೆ ತಗೊಂಡೋಗ್ತಿಲ್ಲ, ಕಾರ್ಬೋರೇಟರ್ ಮಾತ್ರ ತಗೊಂಡೋಗ್ತಾಯಿದ್ದೀವಿ. ನೋಡಿ ಬಿಸ್ತಾ ಇದ್ದಾರೆ. ಇದ್ರದ್ದು ನೋಡಿ ಪೆಟ್ರೋಲ್ ಟ್ಯಾಪಲ್ಲಿ ಅನ್ಕೈತೆ ನೋಡಿ, ಇಲ್ಲಿ ಡಾಂಬರ್ ಇನ್ನೆಷ್ಟು ಕಟ್ಕೊಂಡೈತೆ ಅಂತ ಗೊತ್ತಿಲ್ಲವಲ್ಲ. ಎಷ್ಟು ಕ್ಲೀನ್ ಮಾಡಿದ್ರು ಬಡ್ಡಿ ಮಗಂದು. ಇನ್ನೊಂದು ಸತಿ ಕ್ಲೀನ್ ಮಾಡ್ತೀನಿ, ಇಲ್ಲಾಂದರೆ ಟ್ಯಾಂಕೇ ಬಿಚ್ಚಿಸ್ಬಿಡ್ತೀನಿ. ಸೆಟ್ ಹತ್ಬಿಟ್ರೆ ನಾ ಹ್ಯಾಂಗೆ ಬಿಚ್ಚಂಗಿದ್ರೆ ಇಷ್ಟೊಂದು ಗಂಟೆ ಇರ್ತಿದ್ವಾ? ಏನಾಗುತ್ತೆ ಅಂದರೆ ಡಾಂಬರು ಪೆಟ್ರೋಲ್ ಪೈಪಿಂದ ಸ್ವಲ್ಪನೇ ಹೋಗಿ ಕಾರ್ಬೋರೇಟ್ರೊಳಗೆ ಜೆಟ್ಟಿ ಕಟ್ಕೊಂಡ್ರೆ ಮುಗಿದ ಕತೆ. ಪೆಟ್ರೋಲ್ ಸಪ್ಲೈ ಆಗೋಲ್ಲ, ಆಗ ಗಾಡಿ ಸ್ಟಾರ್ಟ್ ಆಗೋಲ್ಲ. ಸೊ ಕಾರ್ಬೋರೇಟ್ರ್ ಮೇಂಟೆನೆನ್ಸ್ ಮಾಡೋದು ಭಾಳ 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 ಕ್ರೂಷಿಯಲ್. ಅದು 2 ಸ್ಟ್ರೋಕಲ್ಲಿ. ಲೆಟ್ಸ್ ಗೋ. ಇದು ಹಿಂಗೆ ಇರಲಿ ಅಲ್ವಾ? ಇಲ್ಲಿರಲಿ ಅಲ್ವೇ ಅಂತ ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಂತ ನಿನಗೆ ಗೊತ್ತಾಗುತ್ತೆ. ಯಾಕೆ ಬೇಕು, ಮಕ್ಕಳು ಆಟ ಸಾಮಾನು ತಗೊಬಿಟ್ರೆ ಕಷ್ಟ ಆಗುತ್ತೆ. ಸೊ ಈಗ ಕಾರ್ಬೋರೇಟರ್ ಬಿಚ್ಕೊಂಡಿದ್ದೀವಿ. ಅಂಗಡಿ ತಗೋ ಕ್ಲೀನ್ ಮಾಡ್ಕೊಬಂದು ಆಮೇಲೆ ನಾನೇ ಹಾಕೊಬಿಡ್ತೀವಿ. ನೋಡೋಣ ಕುಮಾರಣ್ಣ ಏನಾರು ಗೈಡ್ ಕೊಟ್ಟರೆ, ಇಲ್ಲಾಂದರೆ ಮತ್ತೆ ಬಂದು ಹಾಕ್ಬೇಕಾಗತ್ತೆ. ನೋಡಿ ಇಲ್ಲಿರೋದು ನಮ್ಮ ಲ್ಯಾಂಬ್ರೆಟಾ ಐಟಮ್ಗಳು. ಇದು ಶೀಲ್ಡು, ಸಣ್ಣ ಪುಟ್ಟ ಐಟಮ್ಗಳು. ಇದು ಬಂದ್ಬಿಟ್ಟು ಚಾರ್ಸಿ, ಮೇನ್ ಚಾರ್ಸಿ. ಇದನ್ನು ತೋರಿಸ್ತೀನಿ ನಿಮಗೆ ಕ್ಲೀನಾಗಿ ತೆಗೆದು ಒಂದು ಸತಿ.
ಅಂದರೆ ಕ್ಲೀನ್ ಅಂದರೆ ಸ್ವಲ್ಪ ಕವರ್ ಇದು ಮಾಡಿ ಚೀಲ ಏನಕ್ಕೆ ಮುಚ್ಚಿದ್ದೀನಿ ಅಂದರೆ ಪೇಂಟ್ ಹಾಳಾಗ್ಬಾರ್ದು ದುಡ್ಕೊಳ್ಳೋಗುತ್ತೆ ಅಂತ. ನಮ್ಮ ಪೇಂಟ್ರ್ಗಳನ್ನ ಮೈಸೂರು ಪೇಂಟ್ರ್ಗಳನ್ನ ನೆನೆಸ್ಕೊಂಡು ಇದು ಹೆಚ್ಚು ಕಮ್ಮಿ ಲ್ಯಾಂಬ್ರೇಟ ಬಂದ್ಬಿಟ್ಟು 6-7 ವರ್ಷ ಹಳೆಯದು ಗುರು. ಪೇಂಟಿಂಗ್ ಕೊಟ್ಟು 7 ವರ್ಷ ಆಗೋಯ್ತು. ತಳ್ಳಾಕಿ ಮಧ್ಯದಲ್ಲಿ ಪೇಂಟ್ ಯಾವ ಕಲರ್ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ ಪೇಂಟ್ ಕಲರ್ ಗ್ರೀನ್, ಒಂಥರ ಗ್ರೀನ್ ಬರುತ್ತೆ ಗುರು. ನಾನೇ ಪ್ಲ್ಯಾನ್ ಮಾಡಿ ಏನೋ ಮಾಡಿ ಹುಡುಕಿ ಪಡ್ಕಿ ಈ ಥರ ಕಲರ್ ಮಾಡಿಸಿದ್ದೀನಿ. ಫಿನಿಶಿಂಗ್ ಮಾತ್ರ ಗಾಡಿ ಸಾಕಾದಾಗ ಕಾಣುತ್ತೆ. ಈ ಕಲರು ಬಾಡಿ ಸ್ವಲ್ಪ. ಇನ್ನೊಂದು ಕಲರ್ ಬಂದ್ಬಿಟ್ಟು ಇಲ್ಲೈತೆ ನೋಡಿ, ಇದರೊಳಗೈತೆ ಇಲ್ಲಿ ಕ್ರೀಮ್ ಕಲರ್ ಟೈಪು. ಇದು ಶೀಲ್ಡ್ಗಳು, ಇದು ಶೀಲ್ಡು, ನಮ್ಮ ಶೀಲ್ಡು ಗಾಡಿದು. ಸೊ ಇದನ್ನೆಲ್ಲ ಸೇಫ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಐಟಮ್ ಬಾಕ್ಸ್ ಒಳಗೆ ಇಟ್ಟಿದ್ದೀನಿ. ಇಲ್ಲಿ ಅಂತ ತೋರಿಸಿ ನೋಡಿ, ಅಲ್ಲಿ ಕಾಣ್ತಾಯಿದೆ ನೋಡಿ ಬಟ್ಟೆ ಮುಚ್ಚಿದ್ದೀನಲ್ಲ, ಅದರೊಳಗೆ ಸ್ವಲ್ಪ ಐಟಮ್ ಇದೆ ಗುರು, ಕ್ರೀಮ್ ಕಲರು. ಸೊ ಕ್ರೀಮು ಗ್ರೀನು ಕಾಂಬಿನೇಷನಲ್ಲಿ ನಮ್ಮ ಲ್ಯಾಂಬ್ರೇಟನ್ನು ರೆಡಿ ಮಾಡಿಸ್ತೀನಿ. ಲ್ಯಾಂಬ್ರೇಟ ಅಂದರೆ ಲೂನಾದು ಕಾರ್ಬೋರೇಟ್ರು ಕ್ಲೀನಾಗಿ ಚೆಕ್ ಮಾಡಿಸ್ಕೊಂಡು ಕ್ಲೀನಾಗಿ ಮತ್ತೆ ಕ್ಲೀನ್ ಮಾಡಿಸ್ಕೊಂಡು ಹೋಗಿ ಫಿಟ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿ ರನ್ನಿಂಗ್ ಮಾಡಬೇಕು. ಲೂನನ್ನು 1-2 ದಿನ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಏನೋ ಅಂತ ನೋಡೋಣ. ಸದ್ಯಕ್ಕೆ ಯಾವುದೋ ಗಾಡಿದು ಆಯಿಲ್ ಚೆಕ್ ಮಾಡ್ತಾಯಿದ್ದಾರೆ. ನೋಡೋದನ್ನು ತೋರಿಸಿದ್ನಲ್ಲಪ್ಪ, ಲ್ಯಾಂಬ್ರೇಟ ಅಂತ ಯಾರೊಬ್ಬರು ಕೇಳ್ತಾಯಿದ್ರು. ತೋರಿಸಿದ್ದೀನಿ, ಈ ಕಂಡೀಷನಲ್ಲಿದೆ ನೋಡಿ. ನೋಡೋದ್ರಲ್ಲ ಗುರು, ನನ್ನ ಗಾಡಿಗಳದ್ದು ಎಲ್ಲ ಗಾಡಿಗಳದ್ದು ಅಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಲ್ಯಾಂಬ್ರೇಟ ಬಂದ್ಬಿಟ್ಟು ಫಿಟ್ ಮಾಡಿಸೋದು ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಯಾಕೆಂದರೆ ಕುಮಾರಣ್ಣ ಅವ್ರದ್ದು ಇನ್ನೂ ಒಂದು 2-3 ಗಾಡಿ ಪೇಂಟಿಂಗ್ ಮಾಡೋದಿದೆ. ಅದಲ್ದಲ್ಲ ನಂದು ಪ್ಲ್ಯಾನಿಂಗ್ ತುಂಬ ಆಗಿದೆ ಗುರು. ನಂದು ಪ್ಲ್ಯಾನಿಂಗ್ ಬಂದ್ಬಿಟ್ಟು ಬೇರೆ ಗಾಡಿಗಳಲ್ಲೆಲ್ಲ ಈಗ ಲೂನ್ ಆಗಿರ್ಬೋದು, ರೋಡ್ ಕಿಂಗ್ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ತುಂಬ ರೈಡಿಂಗ್ ಪ್ಲ್ಯಾನ್ಸ್ಗಳು ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಯಾರಾದರೂ ನೋಡ್ತಾಯಿದ್ರೆ ಎಲ್ಲಿಗೆ ಹೋಗೋಣ ಏನು ಕತೆ ಅಂತ ಏನಾದರೂ ಸಜೆಷನ್ ಇದ್ದರೆ ವಿತಿನ್ ಕರ್ನಾಟಕದಲ್ಲಿ ಅಥವಾ ಔಟ್ಸೈಡಲ್ಲಿ ಕಮೆಂಟ್ ಮಾಡಿ. ಲಡಾಖು ಆಲ್ನೇ ಟ್ರಿಪ್ ಅಂತ ಹೇಳ್ಬೇಡಿ, ಇಲ್ಲ ಆಲ್ನೇ ಟ್ರಿಪ್ ಎಲ್ಲ ಈ ಇಯರ್ ಎಂಡಿಂಗ್ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಕತೆ ಅಂತ. ಸದ್ಯಕ್ಕೆ ನನ್ನ ಈ ಪ್ಲ್ಯಾನ್ ಬಂದ್ಬಿಟ್ಟು ಈಗ ಲೂನಾದು ಕಾರ್ಬೋರೇಟರ್ ಏನು ಬಿಚ್ಕೊಂಡ್ಬಂದಿದ್ದೀವಿ. ಇವತ್ತು ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡಿಸಿ ಒಂದ್ಸತಿ ಟ್ಯಾಂಕ್ನ ಕ್ಲೀನ್ ಮಾಡಿ, ಬೇರೆ ಫಿಲ್ಟ್ರ್ ಹಾಕಿ, ಆಯಿಲ್ ಫಿಲ್ಟ್ರ್ ಹಾಕಿ, ಪೆಟ್ರೋಲ್ ಫಿಲ್ಟ್ರ್ ಹಾಕಿ ಎಲ್ಲ ಮಾಡಿ ಆದಮೇಲೆ ಲೂನನ್ನು ರನ್ನಿಂಗ್ ಮಾಡಬೇಕು, ಲೂನನ್ನು ರೆಡಿ ಮಾಡಿಸ್ಬೇಕು. ಮುಂದಿನ ತಿಂಗಳು 8ನೇ ತಾರೀಕಿಗೆ ಯಾವುದೋ ಒಂದು ಕಾರ್ಯಕ್ರಮ ಉಂಟು. ಲೂನನ್ನು ಕ್ರೋಮಿಯಮ್ ಎಲ್ಲ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಲೂನ ಫಿಟ್ ಮಾಡಿ ಲೂನದಲ್ಲೊಂದು ರೈಡ್ ಮಾಡಿ ಅದಾದಮೇಲೆ ಲೂನನ್ನು ಕ್ರೋಮಿಯಮ್ ಮಾಡಿಸೋಣ ಅಂತ ಪ್ರಾಪರ್ ಪ್ಲ್ಯಾನ್ ಇದೆ. ಯಾವ ರೀತಿ ಮುಡಿ ಬರುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಲೂನಾ ಕೆಲಸ ಇವತ್ತು ಮಾಡೋಣ. ಲೂನಾದು ಕಾರ್ಬೋರೇಟ್ರ್ ಈ ರೀತಿ ಬರುತ್ತೆ ಶೇಪ್, ಉದ್ದಕ್ಕೆ ಸಣ್ಣಕ್ಕೆ ಇಷ್ಟೇ ಸೈಜ್ ಇರೋದು. ಸೊ ಇದನ್ನು ನಾನೇ ಬಿಚ್ಚೋಣ ಅಂತ ಬಿಚ್ತಾ ಇದ್ದೀನಿ. ಕುಮಾರಣ್ಣ ಬೇರೆ ಗಾಡಿ ಕೆಲಸ ಯಾವುದೋ ಮಾಡ್ತಾಯಿದ್ದಾರೆ. ಅದು ಮುಗಿಸ್ಕೊಂಡಾದ್ಮೇಲೆ ಕ್ಲೀನ್ ಒಳಗಡೆ ಕ್ಲೀನ್ ಮಾಡಿ ಫಿಟ್ ಮಾಡ್ಕೋತಾರೆ. ನಾನು ಡಿಸೆಂಬಲ್ ಮಾಡ್ತೀನಿ, ಅವ್ರು ಅಸೆಂಬಲ್ ಮಾಡ್ತಾರೆ. ಬನ್ನಿ ಬಿಚ್ಬಿಟ್ಟು ಸೈಡಿಗೆ ಇಡವ. ನೋಡಿ ಕಾರ್ಬೋರೇಟ್ರ್ ಬಿಚ್ಚಿದ್ದೀನಿ. ಇದು ಜೆಟ್ಟೆಲ್ಲ ಕುಮಾರಣ್ಣ ಅವ್ರು ಬಿಚ್ಚಬೇಕು, ನಮ್ಮ ಕೈಲಾಗಲ್ಲ. ವ್ಯತ್ಯಾಸ ಆದರೆ ಕಷ್ಟ ಆಗುತ್ತೆ. ಒಂದು ಸ್ಪ್ರಿಂಗ್ ಕಳೆದಾಗ ಎಷ್ಟೊತ್ತು ಹುಡುಕಿದ್ದೀನಿ. ಮಿಕ್ಕಿದ್ದು ಪಾರ್ಟ್ಸ್ ಎಲ್ಲ ಇದರೊಳಗಿದೆ ನೋಡಿ. ಇದು ಸೀಮೆ ಒಳಗೆ ನೆನೆ ಹಾಕಿ ತೊಳಿತಾ ಇದ್ದೀವಿ. ಈಗ ಇಲ್ಲಿ ಜೆಟ್ಟು ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕಬೇಕು. ನೋಡೋಣ. ಇದು ಇದ್ರ ಸಮೇತ ಒರಿಜಿನಲ್ ಗುರು, ಫ್ಲೋಟಿಂಗ್ ಸಮೇತ ಒರಿಜಿನಲ್ ಐತೆ ಲೂನಾದಲ್ಲಿ. ಇದೊಂದು ಸ್ಪ್ರಿಂಗ್ ಹುಡ್ಕೋಕ್ಕೆ ಇಷ್ಟೊಂದು ತಗೊಂಡಿದ್ದೀನಿ ನೋಡಿ. ಇದೊಂದು ಕಳೆದೋಗ್ಬಿಟ್ಟಿತ್ತು, ಈಗ ಸಿಕ್ಕೈತೆ. ಇದನ್ನು ಎಲ್ಲನೂ ಕ್ಲೀನ್ ಮಾಡಿ ನಾನೇ ಫಿಟ್ ಮಾಡಿದ್ದೀನಿ. ಇದೊಂದು ಸ್ಪ್ರಿಂಗ್ನ ಕಲೆಕ್ಷನ್ನ ಈ ಸ್ಲೈಡ್ರಿಗೆ ನಮ್ಮ ಕುಮಾರಣ್ಣ ಅವ್ರು ಬಂದು ಕೊಡಬೇಕು. ಅವ್ರು ಬಂದು ಕೊಟ್ಟರೆ, ಏಕೆಂದರೆ ಇದು ಸ್ಪ್ರಿಂಗ್ ಒರಿಜಿನಲ್ ಸಿಕ್ಕಿಲ್ಲ ಅಂತ ಆಲ್ಟ್ರ್ ಮಾಡಿರೋದು. ಸಿಕ್ಕರೆ ಮನೆಗೆ ತಗೊಂಡೋಗಿ ಲೂನಾಗಿ ಫಿಟ್ ಮಾಡಿ ಪೆಟ್ರೋಲ್ ಹಾಕಿ ಟ್ಯಾಂಕ್ ಕ್ಲೀನ್ ಮಾಡಿ ಮತ್ತೆ ಪೆಟ್ರೋಲ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡಬೇಕು. ಹೆಂಗಾತೆ ಏನು ಕತೆ ಅಂತ ನಿಮಗೆ ತೋರಿಸ್ತೀನಿ. ಇದೊಂದು ಕೆಲಸ ಮುಗಿಸ್ಕೊಂಡು ಹೋಗಿ ಮನೆಗೆ ತೊಗೊಂಡೋಗ್ಬೇಕು. ಇದನ್ನು ಸೀಮೆಣ್ಣೆ ತೊಳೆದಿರೋದಕ್ಕೆ ಕೈ ಹೆಂಗೆ ಕಪ್ಪ ಆಯ್ತು ನೋಡಿ, ಫುಲ್ ವೈಟ್ ಕಪ್ಪು. ಸೀಮೆಣ್ಣೆ ಬಾಡಿಗೆ ಬಿದ್ದರೆ ಹಿಂಗೆ ಆಗುತ್ತೆ.